ನಿನ್ನ ಹೆಸರು ಹೇಳಿ ಮಾತಾಡಿದ್ರೆ ಮಾತಾಡು. ಅರ್ಥಾಯ್ತಾ? ನನ್ನ ಸಾಮಾನು ಹಾಳಾಗ್ಯಾವು, ನಾನು ಮಾತಾಡ್ತೀನಿ. ಸಾಮಾನು ಹಾಳಾಗಿದ್ದಾವ, ಕಾನೂನು ಇದೆ, ಕಾನೂನು ಎಲ್ಲರಿಗೂ ಒಂದೇ. ನೋಡೋಣಂತೆ. ಸ್ಪೆಷಲ್ ಕಾನೂನು, ಸ್ಪೆಷಲ್ ಕಾನೂನು. ಇರ್ಲಿ ಬಿಡು, ಏನಾಗಲ್ಲ ಇರ್ಲಿ ಬಿಡು, ಏನಾಗಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಎಷ್ಟಿರ್ಬೋದು ಫ್ಯಾನ್ ತಕ್ಕಂತೆ ಒಂದು ಬಿಡಕ್ ರೆಡಿಯಲ್ಲ. ಒಂದೇ ಸೈನ್ ಕೇಳ್ರೆ ಬರೀ ಒಂದೇ ಸೈನ್ ಹೆಣ್ಮಕ್ಳು ಯಾವ್ದು ಹಾಕಿದಾರೆ, ಒಬ್ಬರೇ ಒಬ್ರು ಒಂದು ಸೈನ್ ಕೊಡಕ್ಕಾಗಲ್ಲ ಇವ್ರ ಕೈಯಾಗಂತಂದ್ರೆ ಇವ್ರದೇ ಸ್ಪೆಷಲ್ ಕಾನೂನು ಮತ್ತೆ ಹೇಳ್ತಿರೋದು. ನೋಡ್ರಿ, ಬೆಳಗ್ಗೆ ಬಂದು ದೌರ್ಜನ್ಯ ಮಾಡಿ ಕೈ ಕಾಲೆಲ್ಲ ಎಳ್ತಿಳ್ದು ನಮ್ಮ ಸಾಮಾನುಗಳೆಲ್ಲ ಎಲ್ಲ ಸಿಬ್ಬಂದಿಗಳು, ಪೊಲೀಸ್ನರಿಂದ ಹಿಡಿದು ಎಲ್ಲಾ ಕಾರ್ಪೊರೇಷನ್ ಸಿಬ್ಬಂದಿಗಳಿಂದ ಹಿಡಿದು ಕೈಯಿಂದ ಹಿಡಿದು ನಮ್ಮಮ್ಮ ಸ್ಟ್ರೋಕ್ ಆಗೈತಿ. ಎಲ್ಲಾರನ್ನು ನಮ್ಮಮ್ಮ ಸ್ಟ್ರೋಕ್ ಆಗೈತಿ. ಪಕ್ಕದ ಮನೆ ಆಯಮ್ಗೆ ಹುಷಾರಿಲ್ಲ. ಎಲ್ಲರನ್ನು ಬೈ ಹಿಡಿದು ಎಳೆದು ನಮ್ಮ ಸಾಮಾನುಗಳು ಜಖಮ್ ಮಾಡಿ ಎದಕ್ಕೂ ಬರ್ಲಂಗ್ ಮಾಡಿಟ್ಟಾರ. ಅರ್ಧ ಗಂಟೆ ಒಳಗೆ ಇಡೀ ಸಾಮಾನು ಖಾಲಿ ಮಾಡಿರೋದು. ಒಂದು ಮನೆ ಸಾಮಾನು ಅರ್ಧ ಗಂಟೆ ಒಳಗೆ ಖಾಲಿ ಮಾಡಕ್ ಆಗುತ್ತಾ? ನೋಟಿಸ್ ಇಲ್ಲ, ಒಂದ್ ಸ್ಟಿಕ್ಕರ್ ಇಲ್ಲ, ಏನ್ ಇನ್ಫಾರ್ಮೇಶನ್ ಇಲ್ಲ. ಒಂದಿನ ಈಗ ಜಾತ್ರೆ ಗಣತಿ ಬರ್ತೀರಿ, ನೆಲ್ಲಿ ಕಂದಾಯಕ್ ಬರ್ತೀರಿ, ಇದಕ್ಕೆ ಯಾಕೆ ಬರಲ್ಲ? ಒಂದ್ ನೋಟಿಸ್ ಬಂದು ಬರ ಒಂದ್ ದಿವಸ ಟೈಮ್ ಕಡಿದ್ವಿ ಅಷ್ಟು. ನಾವು ಬರೀ ಒನ್ ಡೇ, ಇವತ್ತು ಒಂದ್ ದಿವಸ ಟೈಮ್ ಕೊಡ್ರಿ, ನಾವು ಸಾಮಾನು ಕ್ಲೀನ್ ಮಾಡ್ಕೊಂಡು ಸಂಜೆ ಹಸಿರು ಕ್ಲೀನ್ ಮಾಡ್ಕೊಡ್ತೀವಿ, ಖಾಲಿ ಮಾಡ್ಕೊಡ್ತೀವಿ ಅಂತ. ಒಂದ್ ದಿವಸ ಇವ್ರ ಕೊಡಕ್ ಆಗಲ್ಲ. ಒಂದು ಮಾನವೀಯತೆ ಬೇಡ, ಏನು ಬೇಡ ಅಂತಂದ್ರೆ ಇವ್ರ ಕಾರ್ಪೊರೇಷನ್ ಹೋದ್ರೆ ಲಂಚ ಬೇಕು ಇವ್ರಿಗೆ. ರಾತ್ರಿ ಇಲ್ಲ, ಏನಿಲ್ರಿ. ಅಲ್ಲ, ನಿಮ್ಗೆ ತಿಂಡಿ ತಿಂದಿಲ್ಲ ಹುಡ್ರು, ಸ್ಕೂಲ್ ಕಾಲೇಜ್ಗೆ ಹೋಗೋರು ತಿಂಡಿ ತಿಂದಿಲ್ಲ, ಏನು ಮಾಡಿಲ್ಲ ಅವರು. ಇನ್ನು ಯೂನಿಫಾರ್ಮ್ ಹಂಗೆ ನೋಡ್ರಿ, ನನ್ನ ಮಗಳು ಅಲ್ಲೇ ನಿಂತಂದ್ರೆ ಯೂನಿಫಾರ್ಮ್ ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಅವ್ರು ಯಾರು ಇಲ್ಲ. ಬೆಳಗ್ಗೆ ಮಾಡ್ರ ತಿಂಡಿ ಕುಕ್ಕರ್ನ ಬಿದ್ರೆ ಎಲ್ಲಿ ಮೂಲೆಗೆ ಹೋಯ್ತೋ ಗೊತ್ತಿಲ್ಲ ಅದು. ಅಡಿಗೆ ಸಾಮಾನಿಂದ ಎಲ್ಲ ಚಿಲ್ಲಾಪಿಲ್ಲಿ, ಏನೇನು ಇಲ್ಲ. ನೆಟ್ಟಿಗೆ ಯೂಸ್ ನೋಡ್ರಿ, ನಮ್ಮ ಸಾಮಾನು ಇಲ್ಲೇ ಬಿದ್ದಾವ ನೋಡ್ರಿ. ಕೈ ಹಿಡಿದು ಎಳಿತಾರೆ. ಇವ್ರ ಮನೆಗೆ ಇವ್ರ ಒಬ್ಬರೇ ಇರೋದು. ಮತ್ತ ಆಮೇಲೆ ಆ ಕಡೆ ಮನೆಗೆ ಅದಾರೆ, ಅಲ್ಲಿ ಪೇಷಂಟ್ ಅದಾರ ಆ ಕಡೆ ಮನೆಗೂ. ನಮಸ್ತೆ ತಿಪ್ಪೇಸ್ವಾಮಿ ಅಂತ ಒಂದು ಹಂಗಲ್ಲ, ಸಾಮಾನು ಅಡಿಗೆ ಸಾಮಾನು ಎಲ್ಲ ತಕೊಂಡ್ ಕಡೆಗೆ ಇಟ್ಕೊಂತವ್ರಿ, ಒಳಗ್ ಬಿಡಂಗಿಲ್ಲ. ಎಲ್ಲಿಂದ ಕೈ ಹಿಡಿದು ನಮ್ಮದ ಆರಾಮ್ ಇಲ್ತಾವೆ. ಈ ಮಾತಾಡ ಗಂಟು ಹೊಡತೈತಿ. ಏನಾರು ಕೊಡ್ತಾರೆ ಹೇಳ್ಬೇಕು, ನೋಟಿಸ್ ಹಾಕ್ಬೇಕು, ಹೇಳ್ಬೇಕು ಈ ಮಿನಿಟಮ್ಮ ಹಿಂಗ್ ಖಾಲಿ ಮಾಡ್ತಾರ ಅಂತ ಹೇಳ್ಬೇಕು. ಹಂಗ ಬಂದ್ ಏಕಾಯ್ತು ಸಾಮಾನು ಹೊರಗೆ ಹಾಕ್ರಿ ಎಲ್ಲಿ ಹೋಗೋನು? ಮುನ್ಸಿಪಾಲ್ಟಿ ಹೋಗಿ ಕುಂದ್ರನ, ಒಬ್ಬರೇ ಇರೋದು, ವಯಸ್ಸಾದವ್ರು. ಹಿಂಗ್ ಮಾಡಿದ್ರೆ ಹೆಂಗ್ರಿ? ಅಡಿಗೆನ ಮಾಡಿಲ್ಲ, ಚಾನ ಕುಡ್ದಿಲ್ಲ, ಏನ್ ಹಂಗ ಸಾಮಾನ್ ತಂದು ಅಳದ್ ಹಾಕಿದ್ರ. ಗೀತಮ್ಮ ಮಿಷನ್ ನೋಡ್ರಿ, ಒಂದೊಂದ್ ಮಿಷನ್ 1.5 ಲಕ್ಷ ರೂಪಾಯಿ ನಮ್ಮ ಒಂದೊಂದ್ ಮಿಷನ್ಗಳು ನೋಡ್ರಿ. ಯಾರು ಸುಮ್ಮಿರ್ತಾರೆ ಹೇಳೋದು? ಎಲ್ಲ ಗತಿಲ್ಲ ಬಂದಾವ ಇಲ್ಲಿ ನೋಡಲ್ಲವು. ಒಂದು ಮಾಹಿತಿ ಇಲ್ಲ ಸರ್. ಬೆಳಗ್ಗೆ 8 ಖಾಲಿ ಬಂದಾರೆ. 8 ಖಾಲಿ ಬಂದಾರೆ. ನಾವು ಹುಡುಗ ಕಾಲೇಜಿಗೆ ಹೋಗ್ತಾ ಇದಾವು, ಅಡಿಗೆ ಮಾಡ್ತಾ ಇದೇವಿ. ಆ ಟೈಮ್ ಇದಕ್ಕೆ ಸಾಮಾನು ತೆಗಿರಿ, ಸಾಮಾನು ತೆಗಿರಿ, ಹೆಂಗ್ ತೆಗಿಬೇಕು ಸಾಮಾನು? ಹೌದು, ಸಾಮಾನು ಹೆಂಗ್ ತೆಗಿಬೇಕು? ಹೌದು, ಎಲ್ಲ ಮಾಹಿತಿ ಬಂದು ಹೇಳ್ಬೇಕು. ಒಂದ್ ದಿವಸ ಮುಂಚೆ ಬಂದು ಸಾಮಾನು ತೆಗೀರಿ, ಈ ತರ ಐತ್ರಿ, ಸಾಮಾನು ತೆಗೀರಿ, ನೋಟಿಸ್ ಹಾಕ್ಬೇಕು ಸರ್. ಎಲ್ಲ ಕಾನೂನು ಪ್ರಕಾರ ನೋಟಿಸ್ ಹಾಕ್ಬೇಕು. ಎಷ್ಟು ಮಂದಿ ಇವ್ರಿಗೆ ಸರ್ ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲ ಸರ್. 2 ತಿಂಗಳು ಬಂದಾಗ ಸೈಟ್ ಅಲ್ಟಿ ಮಾಡ್ತೇವೆ ಅಂತ ಹೇಳಿದೆ ಸರ್. ನಾವ್ ಬಿಡು, ಮತ್ತೆ ಅವ್ರ ಜಾಗ ಐತಿ ಅಲ್ಟಿ ಮಾಡ್ಕೊಂತಾರ. ನಾವ್ ಹಿಂಗಾದಿ ಯಾಕೆ 2 ತಿಂಗಳು ಇರ್ತಾರ, ನಮಗೆ ಹೇಳ್ಬೋದಿತ್ತಲ್ಲ ಸರ್. ಅವರು 2 ತಿಂಗಳು ಇತ್ತಲ್ಲ, ಹೇಳ್ಬೋದಿತ್ತಲ್ಲ ಅವರು. ಅದೇ ಒತ್ತುವರಿ ನಮಗೆ ಏನೇ ಗೊತ್ತ ಸರ್, ಇದು ಪಾರ್ಕಿಂಗ್ ಅಂತ ಗೊತ್ತಿಲ್ಲ, ನಮಗೆ ಪಾರ್ಕ್ ಅಂತ ಗೊತ್ತಿಲ್ಲ, ಒತ್ತುವರಿ ಜಾಗ ಅಂತ ನಮಗೆ ಗೊತ್ತಿಲ್ಲ. ನಾವು ಬಾಡಿಗೆ ಬಂದಿರೋದು ಅಷ್ಟೇ ನಮಗೆ. ಇವ್ರಾದ್ರೆ ನಮಗೆ ಹೇಳಿಲ್ಲ, ಓನರ್ ಸತಿಗೆ ನಮಗೆ ಹೇಳಿಲ್ಲ. ನಾವ್ ಹೇಳಿದ್ರೆ ಎಲ್ಲ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಂತಿದ್ವಿ. ನಾವು ಇದಕ್ಕಿದ್ದಾಗ ಬಂದ್ರೆ ನಮ್ಗೆ ಯಾರು ತುಂಬ ಕೊಡ್ತಾರೆ, ನಮಗೆ ಲಾಸಲ್ಲಿ ಯಾರು ತುಂಬ ಕೊಡ್ತಾರೆ ನೋಡೋಣ. ನಮಗೆ ಮಿಷನ್ಗಳು ನೋಡ್ರಿ, ನಾವು ರೊಟ್ಟಿ ಮಿಷನ್ಗಳು ಅದಾವು, ನಾವು ಟೈಲರಿಂಗ್ ಮಾಡ್ತೇವಿ. ನಮ್ಮ ಗಾರ್ಮೆಂಟ್ಸ್ ಮಿಷನ್ಗಳೆಲ್ಲ ಒಂದೊಂದು ಮಿಷನ್ 1.5 ಲಕ್ಷ. ಇವ್ರು ತುಂಬ ಕೊಡ್ತಾರ ನಮಗೆ, ಇವ್ರು ತುಂಬ ಕೊಡ್ತಾರ ನಮಗೆ, ಯಾರು ತುಂಬ ಕೊಡ್ತಾರೆ ಹೇಳೋಣ. ಇದಕ್ಕಿದ್ದಾಗ ಬಂದು ನಾವ್ ಗದ್ದಲ ಮಾತಾಡ ಇವ್ರಿಗೆ ನೋಡೋಣ, ಇವ್ರಿಗೆ ನೋಡೋಣ. ಅಂಬಿಕಾ ಅಂತ ಮುನ್ಸಿಪಾಲ್ಟಿ ಕೇಳಿದ್ರೆ ನಿಮಗೆ ಇದು ಕೊಡೋಂತ ನೋಟಿಸ್ ಕೊಡೋಂತ ಪ್ರಮೇಯನ ಅವ್ರಿಗೆ ಹೇಳಿದ್ರೆ. ಈಗ ಬೇರೆ ಕಡೆಗೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ನೋಟಿಸ್ ಕೊಟ್ಟು 6 ತಿಂಗಳು ಟೈಮ್ ಕೊಡ್ತಾರೆ. ಇವ್ರಿಗೆ ಅಟ್ಲೀಸ್ಟ್ 1 ದಿವಸನಾರ ಕೊಡ್ಬೇಕ ಬೇಡ? ಬಂದು ಈ ಹೆಣ್ಮಕ್ಳು ಹೊರಗೆ ಹಾಕ್ತಾರಂದ್ರೆ ಏನ್ ಮಾಡ್ಬೇಕು ಹೇಳಿ? ತಪ್ಪಿದೆ ಸರ್, ತಪ್ಪ ತಿದ್ಕೊಳಕ್ ಬೌಡ್ಲಿ ಐತಿ ಪಾಪ. ಇಲ್ಲೇ ನಮಗೇನು ಗೊತ್ತಿಲ್ಲ, ಪಾರ್ಕಿಂಗ್ ಅಂತ ಗೊತ್ತಿಲ್ಲ. ಇವ್ರು ಬಂದ್ ಇದಾರ, ಸಿಂಗಲ್ ಆಗಿದಾರೆ. ಅವ್ರು ಬಂದು ಹಿಂಗಮ್ಮ ಹಿಂಗಂತ ಮುನ್ಸಿಪಾಲ್ಟಿ ಬಂದು ಹೇಳಿದ್ರೆ ಇವ್ರು ತೆಗಿತಾರೆ. ಏಕಾಏಕಿ ಬಂದು ಇವ್ರನ್ನ ಮುನ್ಸಿಪಾಲ್ಟಿ ಇದು ಜಾಗ ಕೈ ಹಿಡಿದು ಯಾವ್ದು ಹೊರಗೆ ಹಾಕಿದ್ರೆ ಬೆಳಗಿನ ಜಾವನೆ
ಏನ್ ಮಾಡ್ಬೇಕು ಸರ್ ಅವರು? ಈ ಮನೆ ಪೂರ್ತಿನೂ ಇದ್ರಲ್ಲೇ ಐತೆ ಅಂತ ಹೆಂಗೆ? ಅದು ಪಾರ್ಕಿಂಗ್ ಸರ್ ಗೊತ್ತಿಲ್ಲ, ಅದು ಅದೇನೋ ಲೈಸೆನ್ಸ್ ಮಾಡ್ಕೊಂಡ್ರೆ ಒಟ್ಟು ಅಪ್ಪ ಅವ್ರು ಹೇಳಿರೋದು. ಇವರು ಪಾಪ ಇವರು ಅಡ್ಡಾಡ್ ಮಾಡ್ಕೊಳಕತ್ತಾರ ಓನರು, ಪಾಪ ಅವ್ರಿಗೆ ಇದು ಆಗಿಲ್ಲ. ಟೈಮ್ ಕೊಡ್ರಿ ಇವ್ರಿಗೆ, ನಿಮಗೆ ನೋಟಿಸ್ ಕೊಡೋಂತ ಪ್ರಮೇಯ ಇಲ್ಲ. ಆಮೇಲೆ ಒಂದ್ರಿ ಅಲ್ಲಿ ಫ್ಯಾನ್ ಒಳಗಡೆ ಇದ್ರೆ ಬಿಚ್ಕೊಳಕ್ ಹೋದ್ರೆ ಇರ್ಲಿ ಬಿಡು ಏನಾಗಲ್ಲ ಬರ್ರಿ ಅಂತ. ಫ್ಯಾನ್ ಅಲ್ಲ ಸಿಂಗಲ್ ಆಗಿರೋ ಅಮ್ಮ ಫ್ಯಾನ್ ಸತ ಬಿಚ್ಕೊಳಕ್ ಬಿಡಲ್ಲ ಅಂದ್ರೆ ಇರ್ಲಿ ಬರ್ರಿ ಏನಾಗಲ್ಲ. ಅವ್ರಿಗೇನ್ ಸರ್ ಸ್ವಲ್ಪ ದಬ್ಬಿದ್ರೆ ದಿವಸ ಒಂದೊಂದು ಇದಕ್ಕೆ ಅಪ್ಲಿಕೇಶನ್ 2,000 ರೂಪಾಯಿ ದಬ್ಬಿದ್ರು ಬಂದು ಕೊತ್ತು ರೊಕ್ಕ. ಇವ್ರು ಏನ್ ಮಾಡ್ಬೇಕು ಸರ್ ಇವ್ರು? ಹಾ ಹೇಳಿ. ಇರೋದೇ ಒಂದ್ ಅಮ್ಮ. ಅಟ್ಲೀಸ್ಟ್ ಒಂದ್ ದಿವಸ ನನ್ನ ಮುಂಚೆ ಬಂದು ಹೇಳುದು, ಒಂದ್ ದಿವಸ ನನ್ನ ಮುಂಚೆ ಬಂದು ಹಿಂಗ ಐತಮ್ಮ ಅಂತ ಹೇಳಿದ್ರೆ ಅವ್ರು ತಗೊಂತಾರ. ಈಗ ಅವ್ರು ಏಕಾಕಿ ಹೇಳ್ಬೇಕ್ರಿ, ಈಗೇನ ನಮ್ಮ ಮನೆ ಕೆಳಗಡೆ ಸ್ವಲ್ಪ ಖಾಲಿ ಐತಿ ಅವ್ರಿಗೆ ಬಿಟ್ಟು ಕೊಡ್ತಾ ಇದಾವ್ರಿ ಬರ್ರಮ್ಮ ಅಂತಂದು. ಅವ್ರು ಇಲ್ದಾರ ಏನ್ ಮಾಡ್ಬೇಕು ಹೇಳ್ರಿ? ಅವ್ರಿಗೆಲ್ಲ ಕೊಡ್ತಾರ್ರಿ, ಅವ್ರಿಗೆ 6 ತಿಂಗಳ ಗಂಟ್ಲೆ ಕೊಡ್ತಾರೆ. 6 ತಿಂಗಳ ಗಂಟ್ಲೆ ಅವ್ರಿಗೇನು ಇಲ್ಲಿ ಬ್ಯಾಡ ಸರ್. ಯಾವ್ದೋ ಈಗ ಉದಾಹರಣೆ ಬೆಂಗಳೂರಿನಾಗೆ ತಗೊಳ್ಳಿ ಸರ್, ಕೋಗಿಲೆ ಇದ್ರದ್ದು 6 ತಿಂಗಳ ಗಂಟೆ ನೋಟಿಸ್ ಕೊಟ್ಟು ಮಾಡಿದ್ದಾರೆ. ಆದ್ರೂ ಅವ್ರೇನ್ ಇದು ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಒಂದ್ ದಿವಸ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಸರ್ ಎಂತ ಗೌರ್ಮೆಂಟ್ ಎಂತ ಇದು ಮಹಾನಗರ ಪಾಲಿಕೆ ಪೊಲೀಸ್ನವರು ಎಲ್ಲ ಪೊಲೀಸ್ನವರೇ ಅವ್ರಿಗೆ ಅಮ್ಮಗೆ ಹೇಳದ್ ಹಾಕಿದ್ದು ಅಲ್ಲನ್ರಿ, ಪೊಲೀಸ್ನವ್ರಿಗೆ ಹೇಳದ್ ಹಾಕಿದ್ದು. ಗಂಗಾಧರ್ ಅಂತ ಸರ್.